ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ ಕೆಲವು ದಿನಗಳಿಂದ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಯಾದಗಿರಿ ನಗರದ ಭೀಮಾ ನದಿಗೆ ಈಗಾಗಲೇ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಸದ್ಯ ನಾನಿರುವಂಥದ್ದು ಕೂಡ ಯಾದಗಿರಿ ಜಿಲ್ಲೆಯ ವಡಗೇರ್ ತಾಲೂಕಿನ ಗುರ್ಸುನ್ಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಇದ್ದೀನಿ. ನೀವು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರ್ಬೋದು. ಅಪಾಯದ ಮಟ್ಟವನ್ನು ಮೀರಿ ಈಗಾಗಲೇ ಭೀಮಾ ನದಿ ಬೋರ್ಗರಿತಾ ಇದೆ. ಏನೋ ಭೀಮಾ ನದಿಗೆ ಕಲಬುರಗಿ ಜಿಲ್ಲೆಯ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಈಗಾಗಲೇ 2,75,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿರುವಂಥದ್ದು. ಈಗಿನೇನು ಭೀಮಾ ನದಿ ಕೂಡ ಈಗಾಗಲೇ ಎಷ್ಟು ಒಳ ಹರಿವಿನ ಪ್ರಮಾಣ ಇದೆಯೋ ಅದೇ ಪ್ರಮಾಣದಲ್ಲಿ ಗುರ್ಸುನ್ಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರನ್ನು ಹರಿಬಿಡಲಾಗಿರುವಂಥದ್ದು. ಹೀಗಾಗಿ ಏನು ಭೀಮಾ ನದಿ ಪಾತ್ರದ ಗ್ರಾಮಗಳಲ್ಲೂ ಕೂಡ ಈಗಾಗಲೇ ಪ್ರವಾಹದ ಭೀತಿ ಕೂಡ ಕಾಡ್ತಾ ಇರುವಂಥದ್ದು. ಭೀಮಾ ನದಿ ಬಲಭಾಗದಲ್ಲಿ ವಡಗೇರ ತಾಲೂಕಿನ ಹಲವು ಹಳ್ಳಿಗಳು ಬರ್ತವೆ ಮತ್ತು ಎಡಭಾಗದಲ್ಲಿ ಕೂಡ ಯಾದಗಿರಿ ತಾಲೂಕಿನ ಹಲವು ಹಳ್ಳಿಗಳು ಬರ್ತವೆ. ಹೀಗಾಗಿ ಎಲ್ಲ ಗ್ರಾಮದ ರೈತರಲ್ಲೂ ಕೂಡ ಈಗಾಗಲೇ ಪ್ರವಾಹದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಖುದ್ದು ಇಲ್ಲೊಂದಿಷ್ಟು ರೈತರು ಕೂಡ ಇದ್ದಾರೆ. ಆ ರೈತರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗುವಂಥ ಕೆಲಸವನ್ನು ಮಾಡ್ತೀನಿ ಸರ್. ಈಗ ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ಹರಿಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಹದ ಆತಂಕ ಕಾಡ್ತಾ ಇದೆ. ಏನು ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಸಾಕಷ್ಟು ಮಳೆ ಆಗಿರೋದ್ರಿಂದ ಏನಾದರೂ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಸುಮಾರು 2,75,000 ಕ್ಯೂಸೆಕ್ ನೀರು ಬಿಡೋದ್ರಿಂದ ಸಾಕಷ್ಟು ನೀರು ಏನದ ಎರಡು ಭೀಮಾ ನದಿ ಎಡ ಮತ್ತು ಬಲಭಾಗದಲ್ಲಿ ನೀರು ತುಂಬಿ ಹರಿದು ಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳು ಸಂಪೂರ್ಣ ಜಲವೃತಿ ಆಗಿಸಿ ಭತ್ತ ಸಂಪೂರ್ಣ ನಾಶ ಆಗಿದೆ. ಮತ್ತು ಗದ್ದೆಗಳಿಗೆ ಕೂಡ ಅಲ್ಲಿ ನೀರು ಹೋಗ್ತಂತ ಕೇಸಿದಂಥ ಕೆಲವೊಂದು ಕೆಳಮಟ್ಟದಲ್ಲಿರ್ತಕ್ಕ ಗ್ರಾಮಗಳಿಗೆ ಕೂಡ ನೀರು ನುಗ್ಗತಕ್ಕಂಥದ್ದಾಗಿರ್ತಕ್ಕಂಥದ್ದು. ಇದು ತಕ್ಷಣ ಇವಕ್ಕೆ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು. ನೀರಿನ ಹರಿವನ್ನು ಕಡಿಮೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕಂತಕ್ಕಂಥದ್ದು ನಮ್ಮದು ಮನವಿ. ಇದು ಏನು ಇಲ್ಲಿರ್ತಕ್ಕಂಥ ರೈತರು ಕೂಡ ಹೇಳ್ತಾ ಇರುವಂಥದ್ದೇನು ಈಗಾಗಲೇ ಭೀಮಾ ನದಿ ಅಪಾಯದ ಮಟ್ಟವನ್ನು ಮೀರಿ ಬೋರ್ಗರಿತಾ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳೆಗಳಿಗೆ ಹಿನ್ನೀರಿನ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದ್ದಾವೆ. ಕೂಡಲೇ ಜಿಲ್ಲಾಡಳಿತ ಏನು ಈ ಒಂದು ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರ ಜಮೀನುಗಳಿಗೆ ಸೂಕ್ತವಾದಂಥ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ರೈತರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ನಾಗರಾಜ್ ಕುರ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ ಕೆಲವು ದಿನಗಳಿಂದ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಯಾದಗಿರಿ ನಗರದ ಭೀಮಾ ನದಿಗೆ ಈಗಾಗಲೇ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಸದ್ಯ ನಾನಿರುವಂಥದ್ದು ಕೂಡ ಯಾದಗಿರಿ ಜಿಲ್ಲೆಯ ವಡಗೇರ್ ತಾಲೂಕಿನ ಗುರ್ಸುನ್ಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಇದ್ದೀನಿ. ನೀವು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರ್ಬೋದು. ಅಪಾಯದ ಮಟ್ಟವನ್ನು ಮೀರಿ ಈಗಾಗಲೇ ಭೀಮಾ ನದಿ ಬೋರ್ಗರಿತಾ ಇದೆ. ಏನೋ ಭೀಮಾ ನದಿಗೆ ಕಲಬುರಗಿ ಜಿಲ್ಲೆಯ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಈಗಾಗಲೇ 2,75,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿರುವಂಥದ್ದು. ಈಗಿನೇನು ಭೀಮಾ ನದಿ ಕೂಡ ಈಗಾಗಲೇ ಎಷ್ಟು ಒಳ ಹರಿವಿನ ಪ್ರಮಾಣ ಇದೆಯೋ ಅದೇ ಪ್ರಮಾಣದಲ್ಲಿ ಗುರ್ಸುನ್ಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರನ್ನು ಹರಿಬಿಡಲಾಗಿರುವಂಥದ್ದು. ಹೀಗಾಗಿ ಏನು ಭೀಮಾ ನದಿ ಪಾತ್ರದ ಗ್ರಾಮಗಳಲ್ಲೂ ಕೂಡ ಈಗಾಗಲೇ ಪ್ರವಾಹದ ಭೀತಿ ಕೂಡ ಕಾಡ್ತಾ ಇರುವಂಥದ್ದು. ಭೀಮಾ ನದಿ ಬಲಭಾಗದಲ್ಲಿ ವಡಗೇರ ತಾಲೂಕಿನ ಹಲವು ಹಳ್ಳಿಗಳು ಬರ್ತವೆ ಮತ್ತು ಎಡಭಾಗದಲ್ಲಿ ಕೂಡ ಯಾದಗಿರಿ ತಾಲೂಕಿನ ಹಲವು ಹಳ್ಳಿಗಳು ಬರ್ತವೆ. ಹೀಗಾಗಿ ಎಲ್ಲ ಗ್ರಾಮದ ರೈತರಲ್ಲೂ ಕೂಡ ಈಗಾಗಲೇ ಪ್ರವಾಹದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಖುದ್ದು ಇಲ್ಲೊಂದಿಷ್ಟು ರೈತರು ಕೂಡ ಇದ್ದಾರೆ. ಆ ರೈತರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗುವಂಥ ಕೆಲಸವನ್ನು ಮಾಡ್ತೀನಿ ಸರ್. ಈಗ ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ಹರಿಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಹದ ಆತಂಕ ಕಾಡ್ತಾ ಇದೆ. ಏನು ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಸಾಕಷ್ಟು ಮಳೆ ಆಗಿರೋದ್ರಿಂದ ಏನಾದರೂ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಸುಮಾರು 2,75,000 ಕ್ಯೂಸೆಕ್ ನೀರು ಬಿಡೋದ್ರಿಂದ ಸಾಕಷ್ಟು ನೀರು ಏನದ ಎರಡು ಭೀಮಾ ನದಿ ಎಡ ಮತ್ತು ಬಲಭಾಗದಲ್ಲಿ ನೀರು ತುಂಬಿ ಹರಿದು ಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳು ಸಂಪೂರ್ಣ ಜಲವೃತಿ ಆಗಿಸಿ ಭತ್ತ ಸಂಪೂರ್ಣ ನಾಶ ಆಗಿದೆ. ಮತ್ತು ಗದ್ದೆಗಳಿಗೆ ಕೂಡ ಅಲ್ಲಿ ನೀರು ಹೋಗ್ತಂತ ಕೇಸಿದಂಥ ಕೆಲವೊಂದು ಕೆಳಮಟ್ಟದಲ್ಲಿರ್ತಕ್ಕ ಗ್ರಾಮಗಳಿಗೆ ಕೂಡ ನೀರು ನುಗ್ಗತಕ್ಕಂಥದ್ದಾಗಿರ್ತಕ್ಕಂಥದ್ದು. ಇದು ತಕ್ಷಣ ಇವಕ್ಕೆ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು. ನೀರಿನ ಹರಿವನ್ನು ಕಡಿಮೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕಂತಕ್ಕಂಥದ್ದು ನಮ್ಮದು ಮನವಿ. ಇದು ಏನು ಇಲ್ಲಿರ್ತಕ್ಕಂಥ ರೈತರು ಕೂಡ ಹೇಳ್ತಾ ಇರುವಂಥದ್ದೇನು ಈಗಾಗಲೇ ಭೀಮಾ ನದಿ ಅಪಾಯದ ಮಟ್ಟವನ್ನು ಮೀರಿ ಬೋರ್ಗರಿತಾ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳೆಗಳಿಗೆ ಹಿನ್ನೀರಿನ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದ್ದಾವೆ. ಕೂಡಲೇ ಜಿಲ್ಲಾಡಳಿತ ಏನು ಈ ಒಂದು ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರ ಜಮೀನುಗಳಿಗೆ ಸೂಕ್ತವಾದಂಥ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ರೈತರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ನಾಗರಾಜ್ ಕುರ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ ಕೆಲವು ದಿನಗಳಿಂದ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಯಾದಗಿರಿ ನಗರದ ಭೀಮಾ ನದಿಗೆ ಈಗಾಗಲೇ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಸದ್ಯ ನಾನಿರುವಂಥದ್ದು ಕೂಡ ಯಾದಗಿರಿ ಜಿಲ್ಲೆಯ ವಡಗೇರ್ ತಾಲೂಕಿನ ಗುರ್ಸುನ್ಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಇದ್ದೀನಿ. ನೀವು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರ್ಬೋದು. ಅಪಾಯದ ಮಟ್ಟವನ್ನು ಮೀರಿ ಈಗಾಗಲೇ ಭೀಮಾ ನದಿ ಬೋರ್ಗರಿತಾ ಇದೆ. ಏನೋ ಭೀಮಾ ನದಿಗೆ ಕಲಬುರಗಿ ಜಿಲ್ಲೆಯ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಈಗಾಗಲೇ 2,75,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿರುವಂಥದ್ದು. ಈಗಿನೇನು ಭೀಮಾ ನದಿ ಕೂಡ ಈಗಾಗಲೇ ಎಷ್ಟು ಒಳ ಹರಿವಿನ ಪ್ರಮಾಣ ಇದೆಯೋ ಅದೇ ಪ್ರಮಾಣದಲ್ಲಿ ಗುರ್ಸುನ್ಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರನ್ನು ಹರಿಬಿಡಲಾಗಿರುವಂಥದ್ದು. ಹೀಗಾಗಿ ಏನು ಭೀಮಾ ನದಿ ಪಾತ್ರದ ಗ್ರಾಮಗಳಲ್ಲೂ ಕೂಡ ಈಗಾಗಲೇ ಪ್ರವಾಹದ ಭೀತಿ ಕೂಡ ಕಾಡ್ತಾ ಇರುವಂಥದ್ದು. ಭೀಮಾ ನದಿ ಬಲಭಾಗದಲ್ಲಿ ವಡಗೇರ ತಾಲೂಕಿನ ಹಲವು ಹಳ್ಳಿಗಳು ಬರ್ತವೆ ಮತ್ತು ಎಡಭಾಗದಲ್ಲಿ ಕೂಡ ಯಾದಗಿರಿ ತಾಲೂಕಿನ ಹಲವು ಹಳ್ಳಿಗಳು ಬರ್ತವೆ. ಹೀಗಾಗಿ
ಎಲ್ಲ ಗ್ರಾಮದ ರೈತರಲ್ಲೂ ಕೂಡ ಈಗಲೇ ಪ್ರವಾಹದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಖುದ್ದು ಇಲ್ಲೊಂದಿಷ್ಟು ರೈತರು ಕೂಡ ಇದ್ದಾರೆ. ಆ ರೈತರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗುವಂಥ ಕೆಲಸವನ್ನು ಮಾಡ್ತೀನಿ ಸರ್. ಈಗ ವಿಮಾನದಲ್ಲಿ ಅಪಾರ ಪ್ರಮಾಣದಲ್ಲಿ ನಡೀತಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಹದ ಆತಂಕ ಕಾಡ್ತಾ ಇದೆ. ಏನು ಹೇಳ್ತೀವಿ? ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಸಾಕಷ್ಟು ಮಳೆ ಆಗಿರೋದ್ರಿಂದ ಏನಾದ್ರು ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಲಿಂದ ಸುಮಾರು 2,75,000 ಕ್ಯೂಸೆಕ್ ನೀರು ಬಿಡೋದ್ರಿಂದ ಸಾಕಷ್ಟು ನೀರು ಏನದ ಎರಡು ಭೀಮಾ ನದಿ ಎಡ ಮತ್ತು ಬಲಭಾಗದಲ್ಲಿ ನೀರು ತುಂಬಿ ಹರಿದು ಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳು ಸಂಪೂರ್ಣ ಜಲವೃತಿ ಆಗ್ತೈತಿ. ಭತ್ತ ಸಂಪೂರ್ಣ ನಾಶ ಆಗಿದೆ. ಮತ್ತು ಗದ್ದೆಗಳಿಗೆ ಕೂಡ ಅಲ್ಲಿ ನೀರು ಹೋಗ್ತಂತ ಕೇಸಿದಂಥ ಕೆಲವೊಂದು ಕೆಳಮಟ್ಟದಲ್ಲಿರ್ತಕ್ಕ ಗ್ರಾಮಗಳಿಗೆ ಕೂಡ ನೀರು ನುಗ್ಗತಕ್ಕಂಥದ್ದಾಗಿರ್ತಕ್ಕಂಥದ್ದು. ಇದು ತಕ್ಷಣ ಇವಕ್ಕೆ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು. ನೀರಿನ ಅರಿವನ್ನು ಕಡಿಮೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕಂತಕ್ಕಂಥದ್ದು ನಮ್ಮದು ಮನವಿ. ಇದು ಏನು ಇಲ್ಲಿರ್ತಕ್ಕಂಥ ರೈತರು ಕೂಡ ಹೇಳ್ತಾ ಇರುವಂಥದ್ದೇನು, ಈಗಾಗಲೇ ಭೀಮಾ ನದಿ ಅಪಾಯದ ಮಟ್ಟವನ್ನು ಮೀರಿ ಬೋರ್ಗರಿತಾ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳೆಗಳಿಗೆ ಹಿನ್ನೀರಿನ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದ್ದಾವೆ. ಕೂಡಲೇ ಜಿಲ್ಲಾಡಳಿತ ಏನು ಈ ಒಂದು ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರ ಜಮೀನುಗಳಿಗೆ ಸೂಕ್ತವಾದಂಥ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ರೈತರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ನಾಗರಾಜ್ ಕುರ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ ಕೆಲವು ದಿನಗಳಿಂದ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಯಾದಗಿರಿ ನಗರದ ಭೀಮಾ ನದಿಗೆ ಈಗಾಗಲೇ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಸದ್ಯ ನಾನಿರುವಂಥದ್ದು ಕೂಡ ಯಾದಗಿರಿ ಜಿಲ್ಲೆಯ ವಡಗೇರ್ ತಾಲೂಕಿನ ಗುರ್ಸುನ್ಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಇದ್ದೀನಿ. ನೀವು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರ್ಬೋದು. ಅಪಾಯದ ಮಟ್ಟವನ್ನು ಮೀರಿ ಈಗಾಗಲೇ ಭೀಮಾ ನದಿ ಬೋರ್ಗರಿತಾ ಇದೆ. ಏನೋ ಭೀಮಾ ನದಿಗೆ ಕಲಬುರಗಿ ಜಿಲ್ಲೆಯ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಈಗಾಗಲೇ 2,75,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿರುವಂಥದ್ದು. ಈಗಿನೇನು ಭೀಮಾ ನದಿ ಕೂಡ ಈಗಾಗಲೇ ಎಷ್ಟು ಒಳ ಹರಿವಿನ ಪ್ರಮಾಣ ಇದೆಯೋ ಅದೇ ಪ್ರಮಾಣದಲ್ಲಿ ಗುರ್ಸುನ್ಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರನ್ನು ಹರಿಬಿಡಲಾಗಿರುವಂಥದ್ದು. ಹೀಗಾಗಿ ಏನು ಭೀಮಾ ನದಿ ಪಾತ್ರದ ಗ್ರಾಮಗಳಲ್ಲೂ ಕೂಡ ಈಗಾಗಲೇ ಪ್ರವಾಹದ ಭೀತಿ ಕೂಡ ಕಾಡ್ತಾ ಇರುವಂಥದ್ದು. ಭೀಮಾ ನದಿ ಬಲಭಾಗದಲ್ಲಿ ವಡಗೇರ ತಾಲೂಕಿನ ಹಲವು ಹಳ್ಳಿಗಳು ಬರ್ತವೆ ಮತ್ತು ಎಡಭಾಗದಲ್ಲಿ ಕೂಡ ಯಾದಗಿರಿ ತಾಲೂಕಿನ ಹಲವು ಹಳ್ಳಿಗಳು ಬರ್ತವೆ. ಹೀಗಾಗಿ ಎಲ್ಲ ಗ್ರಾಮದ ರೈತರಲ್ಲೂ ಕೂಡ ಈಗಲೇ ಪ್ರವಾಹದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಖುದ್ದು ಇಲ್ಲೊಂದಿಷ್ಟು ರೈತರು ಕೂಡ ಇದ್ದಾರೆ. ಆ ರೈತರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗುವಂಥ ಕೆಲಸವನ್ನು ಮಾಡ್ತೀನಿ ಸರ್. ಈಗ ಭೀಮಾ ನದಿ ಅಪಾರ ಪ್ರಮಾಣದಲ್ಲಿ ನಡೀತಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಹದ ಆತಂಕ ಕಾಡ್ತಾ ಇದೆ. ಏನು ಹೇಳ್ತೀವಿ? ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಸಾಕಷ್ಟು ಮಳೆ ಆಗಿರೋದ್ರಿಂದ ಏನಾದ್ರು ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಲಿಂದ ಸುಮಾರು 2,75,000 ಕ್ಯೂಸೆಕ್ ನೀರು ಬಿಡೋದ್ರಿಂದ ಸಾಕಷ್ಟು ನೀರು ಏನದ ಎರಡು ಭೀಮಾ ನದಿ ಎಡ ಮತ್ತು ಬಲಭಾಗದಲ್ಲಿ ನೀರು ತುಂಬಿ ಹರಿದು ಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳು ಸಂಪೂರ್ಣ ಜಲವೃತಿ ಆಗ್ತೈತಿ. ಭತ್ತ ಸಂಪೂರ್ಣ ನಾಶ ಆಗಿದೆ. ಮತ್ತು ಗದ್ದೆಗಳಿಗೆ ಕೂಡ ಅಲ್ಲಿ ನೀರು ಹೋಗ್ತಂತ ಕೇಸಿದಂಥ ಕೆಲವೊಂದು ಕೆಳಮಟ್ಟದಲ್ಲಿರ್ತಕ್ಕ ಗ್ರಾಮಗಳಿಗೆ ಕೂಡ ನೀರು ನುಗ್ಗತಕ್ಕಂಥದ್ದಾಗಿರ್ತಕ್ಕಂಥದ್ದು. ಇದು ತಕ್ಷಣ ಇವಕ್ಕೆ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು. ನೀರಿನ ಅರಿವನ್ನು ಕಡಿಮೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕಂತಕ್ಕಂಥದ್ದು ನಮ್ಮದು ಮನವಿ. ಇದು ಏನು ಇಲ್ಲಿರ್ತಕ್ಕಂಥ ರೈತರು ಕೂಡ ಹೇಳ್ತಾ ಇರುವಂಥದ್ದೇನು, ಈಗಾಗಲೇ ಭೀಮಾ ನದಿ ಅಪಾಯದ ಮಟ್ಟವನ್ನು ಮೀರಿ ಬೋರ್ಗರಿತಾ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳೆಗಳಿಗೆ ಹಿನ್ನೀರಿನ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದ್ದಾವೆ. ಕೂಡಲೇ ಜಿಲ್ಲಾಡಳಿತ ಏನು ಈ ಒಂದು ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರ ಜಮೀನುಗಳಿಗೆ ಸೂಕ್ತವಾದಂಥ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ರೈತರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ನಾಗರಾಜ್ ಕುರ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ ಕೆಲವು ದಿನಗಳಿಂದ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಯಾದಗಿರಿ ನಗರದ ಭೀಮಾ ನದಿಗೆ ಈಗಾಗಲೇ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಸದ್ಯ ನಾನಿರುವಂಥದ್ದು ಕೂಡ ಯಾದಗಿರಿ ಜಿಲ್ಲೆಯ ವಡಗೇರ್ ತಾಲೂಕಿನ ಗುರ್ಸುನ್ಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಇದ್ದೀನಿ. ನೀವು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರ್ಬೋದು. ಅಪಾಯದ ಮಟ್ಟವನ್ನು ಮೀರಿ ಈಗಾಗಲೇ ಭೀಮಾ ನದಿ ಬೋರ್ಗರಿತಾ ಇದೆ. ಏನೋ ಭೀಮಾ ನದಿಗೆ ಕಲಬುರಗಿ ಜಿಲ್ಲೆಯ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಈಗಾಗಲೇ 2,75,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿರುವಂಥದ್ದು. ಈಗಿನೇನು ಭೀಮಾ ನದಿ ಕೂಡ ಈಗಾಗಲೇ ಎಷ್ಟು ಒಳ ಹರಿವಿನ ಪ್ರಮಾಣ ಇದೆಯೋ ಅದೇ ಪ್ರಮಾಣದಲ್ಲಿ ಗುರ್ಸುನ್ಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರನ್ನು ಹರಿಬಿಡಲಾಗಿರುವಂಥದ್ದು. ಹೀಗಾಗಿ ಏನು ಭೀಮಾ ನದಿ ಪಾತ್ರದ ಗ್ರಾಮಗಳಲ್ಲೂ ಕೂಡ ಈಗಾಗಲೇ ಪ್ರವಾಹದ ಭೀತಿ ಕೂಡ ಕಾಡ್ತಾ ಇರುವಂಥದ್ದು. ಭೀಮಾ ನದಿ ಬಲಭಾಗದಲ್ಲಿ ವಡಗೇರ ತಾಲೂಕಿನ ಹಲವು ಹಳ್ಳಿಗಳು ಬರ್ತವೆ ಮತ್ತು ಎಡಭಾಗದಲ್ಲಿ ಕೂಡ ಯಾದಗಿರಿ ತಾಲೂಕಿನ ಹಲವು ಹಳ್ಳಿಗಳು ಬರ್ತವೆ. ಹೀಗಾಗಿ ಎಲ್ಲ ಗ್ರಾಮದ ರೈತರಲ್ಲೂ ಕೂಡ ಈಗಾಗಲೇ ಪ್ರವಾಹದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಖುದ್ದು ಇಲ್ಲೊಂದಿಷ್ಟು ರೈತರು ಕೂಡ ಇದ್ದಾರೆ. ಆ ರೈತರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗುವಂಥ ಕೆಲಸವನ್ನು ಮಾಡ್ತೀನಿ ಸರ್. ಈಗ ಭೀಮಾ ನದಿ ಅಪಾರ ಪ್ರಮಾಣದಲ್ಲಿ ನಡೀತಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಹದ ಆತಂಕ ಕಾಡ್ತಾ ಇದೆ. ಏನು ಹೇಳ್ತೀವಿ? ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಸಾಕಷ್ಟು ಮಳೆ ಆಗಿರೋದ್ರಿಂದ ಏನಾದ್ರು ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಲಿಂದ ಸುಮಾರು 2,75,000 ಕ್ಯೂಸೆಕ್ ನೀರು ಬಿಡೋದ್ರಿಂದ ಸಾಕಷ್ಟು ನೀರು ಏನದ ಎರಡು ಭೀಮಾ ನದಿ ಎಡ ಮತ್ತು ಬಲಭಾಗದಲ್ಲಿ ನೀರು ತುಂಬಿ ಹರಿದು ಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳು ಸಂಪೂರ್ಣ ಜಲವೃತಿ ಆಗ್ತೈತಿ. ಭತ್ತ ಸಂಪೂರ್ಣ ನಾಶ ಆಗಿದೆ. ಮತ್ತು ಗದ್ದೆಗಳಿಗೆ ಕೂಡ ಅಲ್ಲಿ ನೀರು ಹೋಗ್ತಂತ ಕೇಸಿದಂಥ ಕೆಲವೊಂದು ಕೆಳಮಟ್ಟದಲ್ಲಿರ್ತಕ್ಕ ಗ್ರಾಮಗಳಿಗೆ ಕೂಡ ನೀರು ನುಗ್ಗತಕ್ಕಂಥದ್ದಾಗಿರ್ತಕ್ಕಂಥದ್ದು. ಇದು ತಕ್ಷಣ ಇವಕ್ಕೆ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು. ನೀರಿನ ಅರಿವನ್ನು ಕಡಿಮೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕಂತಕ್ಕಂಥದ್ದು ನಮ್ಮದು ಮನವಿ.
ಇದು ಏನೋ ಇಲ್ಲಿರ್ತಕ್ಕಂಥ ರೈತರು ಕೂಡ ಹೇಳ್ತಾ ಇರುವಂಥದ್ದೇನು ಈಗಾಗಲೇ ಭೀಮಾ ನದಿ ಅಪಾಯದ ಮಟ್ಟವನ್ನು ಮೀರಿ ಬೋರ್ಗರಿತಾ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳೆಗಳಿಗೆ ಹಿನ್ನೀರಿನ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದ್ದಾವೆ. ಕೂಡಲೇ ಜಿಲ್ಲಾಡಳಿತ ಏನು ಈ ಒಂದು ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರ ಜಮೀನುಗಳಿಗೆ ಸೂಕ್ತವಾದಂಥ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ರೈತರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ನಾಗರಾಜ್ ಕುರ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.